ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಈ ಚಾನಲ್ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ಬಂದಿದ್ದೀರಾ, ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ಇನ್ನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಈ ಚಾನಲ್ ಈ ವಿಡಿಯೋನ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋನ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬರು ಸಹ ಶೇರ್ ಮಾಡಿ ಈ ವಿಡಿಯೋ ನೋಡ್ತಾ ಇರೋರು. ಯಾಕೆಂದರೆ ಮಕರ ರಾಶಿಯ ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋ ರೀಚ್ ಆಗಬೇಕು. ಯಾಕೆಂದರೆ ಈ ವಿಡಿಯೋದಲ್ಲಿ ನಾನು ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ನಿಗೂಢವಾದಂತಹ ಒಂದು 4 ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ. ಸೊ ಹೆದರ್ಸ್ಲಿಕ್ಕಲ್ಲ, ಶುಭ ವಿಚಾರಗಳು ಸಹ ಕೊಟ್ಟಿದ್ದೇನೆ, ಆಲ್ರೆಡಿ ನೋಡಿದ್ದಾರೆ. ಸೊ ಇದು ಎಚ್ಚರಿಕೆಗಳ ವಿಡಿಯೋ. ಪ್ರತಿ ತಿಂಗಳು ಪ್ರತಿ ರಾಶಿಯವರೆಗೂ ಶುಭವೂ ಇರುತ್ತೆ, ಅಶುಭವೂ ಇರುತ್ತೆ. ಸೊ ಅದರಿಂದ ಇದನ್ನು ಗಮನಿಸಬೇಕು ನೀವು. ಹಾಗೂ ಪರಿಹಾರ, ಸಿಂಪಲ್ ಪರಿಹಾರಗಳು, ವಿಶೇಷ ಪರಿಹಾರಗಳು ಎಲ್ಲದನ್ನು ಸಹ ತಿಳಿಸ್ತಾ ಇದ್ದೇನೆ. ಸೊ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಹಾಗೂ ಪ್ರತಿಯೊಬ್ಬ ಮಕರ ರಾಶಿಯವರು ರೀಚ್ ಆಗಬೇಕಾದ್ರಿಂದ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಅಂದಾಗ ಆಗಸ್ಟ್ ತಿಂಗಳ ಗ್ರಹ ಸ್ಥಿತಿಗಳು ಆಲ್ರೆಡಿ ಶುಭ ವಿಚಾರ ವಿಡಿಯೋದಲ್ಲಿ ಇದನ್ನು ತಿಳಿಸಿದ್ದೇನೆ, ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡ್ಕೊಳ್ಳಿ. ಈಗ ಡೈರೆಕ್ಟ್ ವಿಚಾರಕ್ಕೆ ಬಂದ್ಬಿಡ್ತೇನೆ. ಮೊದಲನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ರವಿಗ್ರಹ ನಿಮಗೆ ಅಷ್ಟಮಾಧಿಪತಿ. ಆಗಸ್ಟ್ 17ನೇ ತಾರೀಕಿನ ತನಕ ರವಿಗ್ರಹ ನಿಮ್ಮ ರಾಶಿಗಿಂತ 7ನೇ ರಾಶಿಯಲ್ಲಿ ಇರ್ತಾನೆ. ಸಪ್ತಮದ ರವಿಗ್ರಹ ಪಾಪಗ್ರಹನಾದ್ರಿಂದ ಅಷ್ಟು ಉತ್ತಮನಲ್ಲ, ಗೊತ್ತಲ್ವಾ. ಆಮೇಲೆ ಅಷ್ಟಮದ ರವಿಗ್ರಹನೂ ಅಷ್ಟೇ. ಇದೇನಂತ ತೋರಿಸುತ್ತೆ ಅಂತಂದ್ರೆ, ಮಕರ ರಾಶಿಯವರಿಗೆ ವಿಶೇಷವಾದಂತಹ ಆರೋಗ್ಯ ಬಾಧೆಗಳು, ವಿಭಿನ್ನವಾದ ಆರೋಗ್ಯ ಬಾಧೆ ಅಂದ್ರೆ ಸಾಮಾನ್ಯವಾಗಿ ಬರುವ ಆರೋಗ್ಯ ಬಾಧೆಗಳಿಗೂ ಹೊರತುಪಡಿಸಿ ವಿಭಿನ್ನವಾಗಿ ಹೊಸದಾಗಿ ಸಡನ್ ಆಗಿ ನಂಗೆ ಯಾವತ್ತೂ ಈ ತರ ಆಗಿರಲ್ಲ, ಫಸ್ಟ್ ಟೈಮ್ ಈ ತರ ಆಗ್ತಾ ಇದೆ ಅನ್ನೋ ತರಹದ ಕೆಲವಿಷ್ಟು ಆರೋಗ್ಯ ಬಾಧೆಗಳನ್ನ ಈ ಆಗಸ್ಟ್ ತಿಂಗಳಲ್ಲಿ ನೀವು ನೋಡಬೇಕಾಗುತ್ತೆ. ತೀರಾ ದೊಡ್ಡ ಚಿಂತಾಜನಕ ಸ್ಥಿತಿಯನ್ನು ನಾನು ಹೇಳಲ್ಲ, ಬಟ್ ಹಿಂಗೆಲ್ಲ ಯಾವಾಗೂ ಆಗಿರಲಿಲ್ಲ, ಬಟ್ ಈ ಥರ ಸಮಸ್ಯೆ ಆಗ್ತಾ ಇದೆ ನನಗೆ ಅನ್ನೋ ಥರ ಯಾವುದೋ ಒಂದು ಹೊಸದಾದಂತಹ ಆರೋಗ್ಯ ಬಾಧೆಯನ್ನು ನೀವು ಹೇಳುವ ಸಾಧ್ಯತೆ ತೀರಾ ಜಾಸ್ತಿ ಇದೆ ಸಡನ್ ಆಗಿ, ಆಯ್ತಲ್ವಾ. ಅದು ಹೊರತುಪಡಿಸಿದರೆ ಸಪ್ತಮದ ಅಷ್ಟಮಾಧಿಪತಿ ಇದು ರವಿಗ್ರಹನಾದ್ರಿಂದ ತಲೆಗೆ ಏಟು ಮಾಡ್ಕೊಳ್ಳೋದು, ತಲೆ ಜಪ್ಕೊಳ್ಳೋದು ಅಂತಾರೆ ನಾವು, ತಲೆ ಹಿಂಗೆ ತಗಲ್ತು ಅಂತ, ಆಯ್ತಾ, ಆ ತರಹ. ಅಥವಾ ತಲೆನೋವು ಬರ್ತಕ್ಕಂಥದ್ದು, ತಲೆ ತುಂಬ ಕಫ ತುಂಬಿಕೊಳ್ತದೆ, ಕಫ ತುಂಬಿ ತಲೆನೋವು ಬರ್ತಕ್ಕಂಥದ್ದು, ಕಣ್ಣು ನೋವು ಬರ್ತಕ್ಕಂಥದ್ದು, ತೀರಾ ಜಾಸ್ತಿ ಕಣ್ಣು ನೋವು. ಅದು ಈ ಕನ್ನಡಕ ಹಾಕಿಕೊಳ್ಳುವ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿ ಅನ್ವಯ ಆಗುತ್ತೆ. ಇದು ಕಣ್ಣು ಜಾಸ್ತಿ ಇರುತ್ತೆ. ಅಥವಾ ಸಡನ್ ಆಗಿ ನಿಮಗೆ ಕಣ್ಣಿನಿಂದ ಏನೋ ಸಮಸ್ಯೆ ಇದೆ ಅಂತ ಗೊತ್ತಾಗತ್ತೆ. ನೀವು ಅಂದರೆ ಇಲ್ಲಿ ತನಕ ನಾನು ಕನ್ನಡಕನೇ ಹಾಕಿಲ್ಲ ವಾಸಿ, ಫಸ್ಟ್ ಟೈಮ್ ನೀವು ಚೆಕ್ ಮಾಡಿಸ್ಕೊಂಬಂದೆ, ನೋಡಿದ್ರೆ ಕನ್ನಡಕ ಹಾಕ್ಬೇಕು ನೀವು ಅಂದ್ಬಿಟ್ರು ಅಂತ ಅಲ್ವಾ. ಸೊ ಆ ಥರ ಕಣ್ಣಿಗೆ ಸಮಸ್ಯೆ, ತಲೆಗೆ ಸಮಸ್ಯೆ, ತಲೆನೋವು ಇತ್ಯಾದಿಗಳೆಲ್ಲ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಸ್ವಲ್ಪ ಕಣ್ಣಿಗೆ ಹೆಚ್ಚಿನ ತ್ರಾಸು ಕೊಡಬೇಡಿ ಆದಷ್ಟು. ಈಗ ನೋಡಿ, ಮಲಗಬೇಕಾದ್ರೆ ನೀವು ಒಂದು ತಪ್ಪು ಮಾಡ್ತೀರಂದ್ರೆ ಅಟ್ಲೀಸ್ಟ್ ಒಂದು ಚಿಕ್ಕದಾಗ ಒಂದು ಲೈಟ್, ಒಂದು ಬೆಡ್ ಲೈಟ್ ಅಂತನಾದ್ರು ಒಂದು ಲೈಟ್ ಹಾಕೊಂಡು ಮಲ್ಕೊಂತೀರಲ್ಲ, ಆ್ಯಕ್ಚುಲಿ ಆ ಥರ ಮಾಡ್ಕೋಬಾರ್ದು. ಕಡಗತ್ಲಲ್ಲಿ ಮಲಗಬೇಕು, ಅಂದರೆ ತುಂಬ ಕತ್ಲು, ಏನೂ ಕಾಣಬಾರ್ದು. ಏನು ಅಂದರೆ ಏನೂ ಕಾಣಬಾರ್ದು, ಅಷ್ಟು ಕತ್ತಲಿನಲ್ಲೇ ಮಲಗಬೇಕು ಅಂತ ಹೇಳ್ತಾರೆ. ಕಣ್ಣಿಗೆ ಅವಾಗ ತುಂಬ ಚೆನ್ನಾಗಿ ರೆಸ್ಟ್ ಸಿಗುತ್ತೆ. ನೀವು ಕಣ್ಣು ಮುಚ್ಚಿದ್ರೂ ಏನೂ ಕಾಣ್ತಾ ಇಲ್ಲ, ಕಣ್ಣು ತೆಗೆದ್ರೂ ಏನೂ ಕಾಣ್ತಾ ಇಲ್ಲ ಅನ್ನೋ ಥರ. ಕಣ್ಣು ಮುಚ್ಚಿನ ಹೆಂಗಿದ್ರು ಕಾಣೋದಿಲ್ವಲ್ಲ, ಕಣ್ಣು ತೆರೆದ್ರೂ ಕೂಡ ಏನೂ ಕಾಣ್ತಿಲ್ಲ, ಕಣ್ಣು ಮುಚ್ಕೊಂಡ ರೀತಿಯಲ್ಲೇ ಇದೆ ಅನ್ನೋ ಥರ. ಆ ಥರ ಕಣ್ಣಿಗೆ ಒಂದು ರೆಸ್ಟ್ ಕೊಡಬೇಕಾಗತ್ತೆ. ತುಂಬ ತೀರಾ ಜಾಸ್ತಿ ಬೆಳಕು ಕಣ್ಣಲ್ಲಿ ಹೋಗಿ 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 ಸಮಸ್ಯೆ ಆಗ್ತದೆ ಅಂತ. ಸೊ ಆದ್ದರಿಂದ ಕಣ್ಣಿಗೆ ರೆಸ್ಟ್ ಕೊಡಿ ಒಂದು ಸ್ವಲ್ಪ. ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾದಂತಹ ಆಹಾರ ಸೇವನೆಗಳನ್ನೇ ಮಾಡಿ. ಕಫ ಜಾಸ್ತಿ ಆಗುವಂತಹ ಕರಿದ ಪದಾರ್ಥಗಳನ್ನೆಲ್ಲ ಅವಾಯ್ಡ್ ಮಾಡಿ. ಹೌದು, ಮಳೆ ಬರ್ತಾ ಇದೆ, ಬಜ್ಜಿ ಬೋಂಡ ತಿನ್ಬೇಕು ಅಂತ ಅನ್ಸುತ್ತಿಲ್ಲ ಅನ್ನಲ್ಲ, ಅಥವಾ ನಾನ್ ವೆಜ್ ತಿನ್ನೋರಾದ್ರೆ ಮತ್ತೊಂದೇನೋ ಫ್ರೈಡ್ ನಾನ್ ವೆಜ್ ತಿನ್ಬೇಕು ಅಂತ ಅನ್ಸ್ಬೋದೇನೋ ನಿಮಗೆ, ಆದರೆ ಬೇಡ. ಆಗಸ್ಟ್ ತಿಂಗಳಲ್ಲಿ ಅದು ನಿಮಗೆ ದೊಡ್ಡ ಸಮಸ್ಯೆ ಆಗತ್ತೆ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಆಯ್ತಲ್ವಾ. ಸೊ ಅದರಿಂದ ದಯವಿಟ್ಟು ಅವಾಯ್ಡ್ ಮಾಡಿ, ನನ್ನ ಮಾತು ಕೇಳಿ, ಆಯ್ತಾ. ಇನ್ನು ಅದಷ್ಟಲ್ದೇ ನಿಮ್ಮ ಜೀವನ ಕ್ರಮ ಸರಿ ಮಾಡಿಕೊಂಡು ಆರೋಗ್ಯ ಸರಿ ಮಾಡ್ಕೊಳ್ಳೋದು ಒಂದು ಕಡೆ, ಆದರೆ ಅಂದರೆ ನಿಮ್ಮ ಕೈ ಮೀರಿ ಒಂದು ಸ್ವಲ್ಪ ಆರೋಗ್ಯ ಬಾಧೆಗಳಾಗಬಹುದು. ಸೊ ಒಂದು ವಿಶೇಷ ಪರಿಹಾರ ತಿಳಿಸಿ ಅಂದರೆ, ನಾವೊಂದು ತಾಪಸಮನ್ಯು ಹೋಮ ಅಂತ ಒಂದು ವಿಶೇಷವಾದ ಹೋಮ, ಅದು ತಾಪಸಮನ್ಯು ಹೋಮ ಹಾಗೂ ರವಿಶಾಂತಿ ಹೋಮಗಳೆಲ್ಲ ಮಾಡ್ತಾ ಇದ್ದೇವೆ. ಪಂಚೋಪರತ್ನಗಳೊಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಎಂಡಲ್ಲೆಲ್ಲ ವಿಚಾರಗಳನ್ನ ತಿಳಿಸಿದ್ದೇನೆ, ಓಕೆನಾ. ಸಿಂಪಲ್ ಪರಿಹಾರ ಹೇಳಿ ಅಂದರೆ ರವಿಯ ಸ್ತೋತ್ರ ಪಠನೆ ಮಾಡ್ಕೊಳ್ಬಹುದು, ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಬಹುದು, ಭಾನುವಾರಗಳಲ್ಲಿ ಒಂದು ಹೊತ್ತು ಉಪವಾಸ ಮಾಡಿ ನಾನ್ ವೆಜ್ ಎಲ್ಲ ಬಿಟ್ಟು ಭಾನುವಾರ ಎಲ್ಲ ಮಾಡಬಹುದು. ನಿಮ್ಮ ಅನುಕೂಲ ಅದಾರು ಮಾಡಿ, ಇಲ್ಲ ವಿಡಿಯೋ ಎಂಡಲ್ಲಿ ನಾನು ಹೇಳಿದ ಪರಿಹಾರನಾರು ಮಾಡ್ಕೊಳ್ಬಹುದು, ಯಾಕಂದರೆ ನೀವು ಧಾರಣೆ ಮಾಡ್ಕೊಳ್ಬಹುದು ಅನ್ನೋಕ್ಕೆ ಹೇಳಿದಷ್ಟು. ಇನ್ನು ಎರಡನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಜಗ್ರಹ
ಪಂಚಮದಲ್ಲಿರ್ತಾನೆ. 5ನೇ ಮನೆಯಲ್ಲಿ ಕುಜಗ್ರಹ ಲಾಸ್ಟ್ ಎಲ್ಲಿ ಕೊನೆಯ ವಾರದಕ್ಕೆ 6ನೇ ಮನೆಗೆ ಹೋಗ್ತಾನೆ. 6ನೇ ಮನೆಯಲ್ಲಿ ಕುಜ ಒಳ್ಳೆಯವನೇ, ಆದರೆ 5ನೇ ಮನೆಯಲ್ಲಿ ಕುಜ ಇದ್ದಾಗ ಏನಾಗುತ್ತೆ ಗೊತ್ತಾ, ಸ್ವಲ್ಪ 2 ರೀತಿಯ ಸಮಸ್ಯೆಗಳು. ಒಂದು, ನಿಮ್ಮ ಮಕ್ಕಳು ತುಂಬ ಹಠಮಾರಿಗಳಾಗ್ಬಿಡ್ತಾರೆ, ಹೇಳದ ಮಾತೇ ಕೇಳಲ್ಲ, ತುಂಬ ಹಠಮಾರಿಗಳಾಗ್ಬಿಡ್ತಾರೆ, ಎದುರುತ್ತರ ಕೊಡ್ತಾರೆ, ನಿಮಗೆ ನಿಮ್ಮ ಮಕ್ಕಳಿಗೆ ಜಗಳ ಮನಸ್ತಾಪಗಳಾಗತ್ತೆ. ಸೊ ಅದೊಂದು ರೀತಿಯ ಸಮಸ್ಯೆ. ಅಯ್ಯೋ ಮಗಂದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಗುರುಗಳೇ, ಮಗಳದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ, ಒಂದು ಮಾತು ಹೇಳಿದ ಮಾತು ಕೇಳ್ತಾ ಇಲ್ಲ ಅವಳು, ನನಗೆ ನೆಮ್ಮದಿ ಇಲ್ದಂಗೆ ಮಾಡಾಕ್ಬಿಟ್ಟಿದ್ದಾಳೆ, ನನಗೆ ನೆಮ್ಮದಿ ಇಲ್ದಂಗೆ ಮಾಡಾಕ್ಬಿಟ್ಟಿದ್ದಾನೆ ನನ್ನ ಮಗ. ಈ ಥರ ಮಕ್ಕಳ ಮೇಲೆ ನಿಮಗೆ ಕಂಪ್ಲೇಂಟ್, ನೀವು ಕಂಪ್ಲೇಂಟ್ಸು, ನಿಮ್ಮ ಮೇಲೆ ನಿಮ್ಮ ಮಕ್ಕಳ ಕಂಪ್ಲೇಂಟ್ಸ್ಗಳು. ಮೊದಲ 3 ವಾರಗಳು ತುಂಬ ಅಂದರೆ ಅಲ್ಲಿ ಇನ್ನು ಅದು ಒಂದು ಭಾಗ ಆಯಿತು. ಇನ್ನೊಂದು ಭಾಗದಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದರೆ, ನೀವು ಸ್ವಲ್ಪ ಜಾಸ್ತಿ ಹಠ ಟಫ್ ನೇಚರ್ ಥರ, ಅಂದರೆ ಕೆಲಸ ಆಗಬೇಕು, ಯಾವುದೋ ಒಂದು ಕೆಲಸ ಆಗಬೇಕು, ಆ ಕೆಲಸನ ಹೇಳ್ತಾರೆ, ಇಲ್ಲಪ್ಪ ನಾನು ಮಾಡ್ಕೊಡ್ತೀನಿ ಸಮಾಧಾನವಾಗಿರಿ, ಏನು ತೊಂದರೆ ನಾನು ಮಾಡ್ಕೊಡ್ತೀನಿ, ಟೆನ್ಷನ್ ಮಾಡ್ಕೋಬೇಡಿ ಅಂತ. ಆದರೆ ನೀವು ಇಲ್ಲ ಯಾವಾಗುತ್ತೆ ಹೇಳಿ, ಯಾವಾಗ ಮಾಡ್ತಾರೆ ಹೇಳಿ, ಪ್ರತಿದಿನ ಒಂದು ದಿನಕ್ಕೊಂದು 50 ಫೋನ್ ಮಾಡಿ ಅವ್ರ ಹಿಂದೆ ಮುಂದೆ ಸುತ್ತಾಡಿ ನಂಗೆ ಮಾಡ್ಕೊಡಿ ನಾನು ಮಾಡ್ಕೊಡಿ ಅಂತ ಇಷ್ಟೆಲ್ಲ ಹೇಳಿದ್ರೆ ನಂಗೆ ಮಾಡಲ್ಲ, ಹೋಗು ನಾನು ಏನು ಮಾಡ್ಕೊ ಹೋಗೋ ಅನ್ನೋ ಥರ ಅವರೇ ಒಂಥರ ಈ ಎಂತ ಹೇಳ್ತೀವಿ ತೆಲುಗಲ್ಲಿ ವಿಸಿಕಿಂಚಡಮ್ ಅಂತಾರೆ ಅದನ್ನು, ತುಂಬ ಏನು ಹಿಂಸೆ ಕೊಡ್ತಾ ಇದ್ದಾರೆ ಅಂತ. ಸೊ ಆ ಥರ ಹಿಂಸೆ ಕೊಟ್ಟು ಗಲಾಟೆ ಮಾಡಿ ಇದು ಮಾಡಿ ಅಂದರೆ ಆಟೋಮೆಟಿಕ್ ಆಗುತ್ತೆ, ಅವ್ರು ಮಾಡ್ಕೊಡ್ತಾರೆ. ನೀವು ಒಂದು ಸ್ವಲ್ಪ ಫಾಲೋ ಅಪ್ ಮಾಡಿದ್ರೆ ಸಾಕು. ನೀವು ಅತಿಯಾಗಿ ಫಾಲೋ ಅಪ್ ಮಾಡಕ್ಕೆ ಹೋಗಿ ಯಾವುದೋ ಒಂದು ನೀವು ಕೈ ಹಾಕಿದ ಕೆಲಸ ಬೇಗ ಮುಗಿಬೇಕು ಅನ್ನುವ ಆ ಥರದಲ್ಲಿ ನೀವೇ ಹಾಳು ಮಾಡಿಬಿಡ್ತೀರ, ಆ ಕೆಲಸನ ಕುಲ್ಗಡಿಸ್ಬಿಡ್ತೀರ. ನೀವೇ ಬೇಗ ಮಾಡಬೇಕು, ಆ ಕೆಲಸನ ನಾನೇ ಮಾಡಬೇಕು, ಬೇಗ ಮಾಡಬೇಕು, ಬೇರೆ ಯಾರ ಕೈಲ ನಾನೇ ಮಾಡಿ ತೋರಿಸ್ಬೇಕು ಎಲ್ಲರೂ ಹತ್ರ ಅನ್ನುವ ಒಂದು ಉಮೇದಿಯಲ್ಲಿ ಆ ಕೆಲಸನ ಕುಲ್ಗಡಿಸ್ಬಿಡ್ತೀರ, ಫುಲ್ ಹಾಳು ಮಾಡಿಬಿಡ್ತೀರ ಆ ಕೆಲಸನ. ಸುಮಾರು ಜನ ಎದುರು ಹಾಕ್ಕೊಂಡ್ಬಿಡ್ತೀರ ಅದರಿಂದ. ಸೊ ಆದ್ದರಿಂದ ನನ್ನ ಪ್ರಕಾರ ನೀವು ಒಂದು ಸ್ವಲ್ಪ ತಾಳ್ಮೆ ಜಾಸ್ತಿ ಮಾಡಬೇಕು. ಆಮೇಲೆ ಅತಿ ಬುದ್ಧಿವಂತಿಕೆ ಮಾಡೋದು, ಯಾರನ್ನ ಹೆಂಗೆ ಬೈದರೆ ಈ ಕೆಲಸ ಪಟ್ಟಂತಾಗತ್ತೆ, ಯಾರ ಹತ್ರ ಏನು ಡೈಲಾಗ್ ಹೊಡೆದ್ರೆ ಈ ಕೆಲಸ ಆಗುತ್ತೆ, ಯಾರ ವಿರುದ್ಧ ಯಾರನ್ನ ಎತ್ಕಟ್ಟಿಬಿಟ್ರೆ ಈ ಕೆಲಸ ಏನೇನೋ ತಲೆ ಓಡಿಸ್ತೀರ ನೀವು. ಒಟ್ಟು ನಿಮಗೆ ಕೆಲಸ ಆಗ್ಬೇಕು ಅಷ್ಟೇ, ಅದು ಏನು ಬೇಕಾದ್ರೆ ಆಗ್ಬಿಡ್ಲಿ ಅನ್ನೋ ಥರ. ಅದು ಅಷ್ಟು ಉತ್ತಮವಾದ ನೇಚರ್ ಅಲ್ಲ. ಅದು ನಿಮ್ಮ ಮನಸ್ಸು ನಿಮ್ಮದು ನಿಗ್ರಹ ಆಗಬೇಕು, ಕುಜ ಸ್ವಲ್ಪ ಸಮಾಧಾನವಾಗಬೇಕು. ಸೊ ಅದರಿಂದ ಸುಬ್ರಹ್ಮಣ್ಯ ಅಷ್ಟೋತ್ರ, ಕುಜ ಅಷ್ಟೋತ್ರ ಪಠನೆ ಮಾಡಿ. ಇಲ್ಲ ಅಂದ್ರೆ ನಾವು ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟಂಥ ರತ್ನಗಳ ಉಪರತ್ನ, ಪಂಚೋಪರತ್ನಗಳಲ್ಲಿ ಒಂದು ಉಪರತ್ನ ಅದು ಸಹ ಇದೆ. ನಿಮ್ಮ ಮನಸ್ಸು ನಿಗ್ರಹ ಮಾಡಿ ನಿಮಗೆ ಒಂದು ಒಳ್ಳೆಯ ಚೈತನ್ಯ ಶಕ್ತಿ ಕೊಡ್ತಕ್ಕಂಥದ್ದು, ಕೈ ಹಾಕಿದ ಕೆಲಸ ಸ್ಪಷ್ಟವಾಗಿ ನಿಧಾನವಾಗಿ ಮಾಡ್ಕೊಂಡು ಬರುವ ಚಾಕಚಕ್ಯತೆಯನ್ನು ಇಂಪ್ರೂವ್ ಮಾಡೋ ಎಲ್ಲದೂ ಇರತಕ್ಕಂಥ ಒಂದು ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಬಗ್ಗೆ ವಿಡಿಯೋ ಎಂಡ್ ತನಕ ನೋಡಿ. 4ನೇ ತಾರೀಕು ವಿಶೇಷ ಹೋಮಗಳನ್ನು ಮಾಡಿ ಪ್ರಸಾದ ಕಳಿಸ್ಕೊಡ್ತೇವೆ. ವಿಡಿಯೋ ಎಂಡದ್ರ ಬಗ್ಗೆ ತಿಳಿಸಿದ್ದೇನೆ. ಒಳ್ಳೆಯದಾಗಲಿ. 3ನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಷಷ್ಠ್ಯಾಧಿಪತಿಯಾದಂತಹ ಬುಧ ಗ್ರಹ ಮಾಸದ ಮಧ್ಯಭಾಗ ಅನ್ಕೊಳ್ಳಿ, ಒಂದು 22-23 ಸಪ್ತಮ 7ನೇ ಮನೆಗೆ ಬಂದ್ಬಿಡ್ತಾನೆ. ಷಷ್ಠ್ಯಾಧಿಪತಿ ಸಪ್ತಮಕ್ಕೆ ಬಂದ್ರೆ ಏನಾಗುತ್ತೆ ಗೊತ್ತಾ, ಸಾಲಗಳು ಜಾಸ್ತಿ ಆಗತ್ತೆ. ಅದು ಏನು, ಸುಮ್ಮನೆ ಓಡಾಟ ಮಾಡಕ್ಕೆ ಸಾಲ ಮಾಡ್ತೀರಾ, ಒಂದು ಟೂರ್ ಹೊಡೆದ್ಬಿಟ್ಟು ಬಂದ್ಬಿಡ್ತು, ಸಾಲ ಆದರೂ ಪರವಾಗಿಲ್ಲ ಟೂರ್ ಮಾಡ್ಕೊಂಡು ಬಂದ್ಬಿಡ್ಬೇಕು ನಾನು ಅಂತ. ಸೊ ಅದರಿಂದ ಒಂದಿಷ್ಟು ಓಡಾಡ್ಲಿಕ್ಕೆ ಸಾಲ ಮಾಡ್ತೀರಾ, ಆಮೇಲೆ ಭಾಳ ಸಂಗಾತಿಗೋಸ್ಕರ ಸಾಲ ಮಾಡ್ತೀರಾ, ಮದುವೆ ಆಗ್ಲಿಕ್ಕೋಸ್ಕರ ಸಾಲ ಮಾಡ್ತೀರಾ, ವಿದೇಶಕ್ಕೆ ಹೋಗ್ಲಿಕ್ಕೋಸ್ಕರ ಸಾಲ ಮಾಡ್ತೀರಾ, ಆಮೇಲೆ ಇದು ಬಿಸ್ನೆಸ್ ಅಂದರೆ ನಿಮಗಿನ್ನ ಬೇರೆಯವ್ರಿಗೋಸ್ಕರ ಸಾಲ ಮಾಡುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ನಂಗೆ ತುಂಬ ಕ್ಲೋಸ್ ಫ್ರೆಂಡ್ ಗುರುಗಳೇ ಸ್ವಲ್ಪ ಕಷ್ಟದಲ್ಲಿದ್ದಾನೆ, ಅರ್ಜೆಂಟಾಗಿ ದುಡ್ಡು ಬೇಕಂತೆ, ಅವ್ನು ಬೇಕಾಗಿರೋನು ಸುಮ್ಮನೆ ಕೂತವನೇ, ನೀನು ತಲೆ ಕೆಡಿಸ್ಕೊಂಡು ಅವನಿಗೋಸ್ಕರ ಅಂತ ಎಲ್ಲ ಕಡೆ ಅಲ್ತ್ಕೊಂಡು ಸಾಲ ಮಾಡ್ಕೊಂಡು ಆಮೇಲೆ ಅವ್ನು ಫೋನ್ ಎತ್ತಲ್ಲ, ಆಮೇಲೆ ನೀವು ಸಾಲ ಕೈಯಿಂದ ತೀರಿಸ್ಬೇಕಾಗತ್ತೆ. ಇಲ್ದದ್ನೆಲ್ಲ ತಲೆ ಮೇಲೆ ಹಾಕೊಳ್ಳೋದು ಅಂದ್ರೆ ಇದೇನೆ. ಸೊ ಆದ್ದರಿಂದ ಸ್ವಲ್ಪ ಸಾಲಗಳು ಜಾಸ್ತಿ ಮಾಡ್ತೀರಾ, ನಿಮಗೋಸ್ಕರ ನೀವು ಸಾಲ ಮಾಡ್ಕೊಂತೀರಾ, ಕಂಡವ್ರಿಗೋಸ್ಕರ ಸಾಲ ಮಾಡೋದು ಸ್ವಲ್ಪ ಜಾಸ್ತಿ ಅಂತ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಅನಾವಶ್ಯಕ ಸಾಲಗಳನ್ನ ಮಾಡಕ್ಕೆ ಹೋಗ್ಬಿಡಿ ದಯವಿಟ್ಟು. ಆಮೇಲೆ ಈ ಷಷ್ಠ್ಯಾಧಿಪತಿ ಸಪ್ತಮದಲ್ಲಿದ್ದಾಗ ಸ್ವಲ್ಪ ನಿಮ್ಮ ಸ್ನೇಹಿತರೇ ನಿಮಗೆ ಶತ್ರುಗಳಾಗ್ಬಿಡೋದು, ಏನು ಸ್ವಲ್ಪ ನಿಮ್ಮ ಜೊತೆ ಓಡಾಡೋವಂಥವ್ರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥದ್ದು, ಒಂದು ಬಹಳ ದೊಡ್ಡ ಒಂದು ಸಭೆ ಸ್ಟೇಜ್ ಮೇಲೆ ನಿಮಗೆ ಅವಮಾನ ಮಾಡ್ತಕ್ಕಂಥದ್ದು ಅಥವಾ ಅವಮಾನ ಆಗೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು, ಯಾರೋ ಒಂದು 4 ಜನ ನಿಮ್ಮನ್ನು ಚೆನ್ನಾಗಿ ಮಾತಾಡ್ಸಿದ ತಕ್ಷಣ ಇವರೆಲ್ಲೋ ನೀವು ಮೆರೆದು ಬಿಡ್ತಾರೆ ಅನ್ನೋ ಥರ ನಿಮ್ಮನ್ನು ಕಟ್ಟಾಕಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು, ನಿಮ್ಮ ಏಳಿಗೆಯನ್ನು ಸಹಿಸ್ಲಿಕ್ಕೆ ಆಗದೆ ಇರತಕ್ಕಂಥದ್ದು ಭಾಳ ಮುಖ್ಯವಾಗಿ. ಸೊ ಇದೆಲ್ಲ ಮಾಡ್ತಕ್ಕಂಥದ್ದೆಲ್ಲ ಇದೆ. ಷಷ್ಠ್ಯಾಧಿಪತಿ ಸಪ್ತಮ ಬಂದಾಗ ಆಗುವಂಥ ಕಥೆಗಳಿವೆಲ್ಲ. ಆರೋಗ್ಯನೂ ಸ್ವಲ್ಪ ಸಾಲಗಳು ಜಾಸ್ತಿ ಆಗುತ್ತೆ, ಬೇರೆಯವ್ರಿಗೋಸ್ಕರ ಸಾಲ ಜಾಸ್ತಿ ಮಾಡ್ಬಿಡ್ತೀರ. ವಿಷ್ಣು ಸಹಸ್ರನಾಮ ದಯವಿಟ್ಟು ಡೈಲಿ ಪಠನೆ ಮಾಡ್ಕೊಳ್ಳಿ. ಬುಧವಾರಗಳಲ್ಲಿ ಹಸಿರು ವಸ್ತ್ರದಲ್ಲಿ ಹೆಸರುಕಾಳು ದಾನ ಮಾಡಿ ವಿಷ್ಣು ಸಂಬಂಧಿತ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಎಲ್ಲ ಗುಳೆವೆಲ್ಲ ಏನು ಬುಧವಾರ ಒಂದು ಹೊತ್ತು ಉಪವಾಸ ಮಾಡಿದ್ರು ಒಳ್ಳೆಯದೇ. ಇಲ್ಲ ಗುಳೆವೆಲ್ಲ ಏನು ಮಾಡೋಕ್ಕಾಗಲ್ಲ, ಗುಳೆ ನಮ್ಮ ಕೈನಲ್ಲಿ ಇರೋ ಪರಿಸ್ಥಿತಿಯಲ್ಲಿ ನಾನು ಭಾಳ ಬಿಸಿ ಇದ್ದೀನಿ ಅಥವಾ ಏನೇ ಆಗಲಿ ಕೂಡ ನೀವು ಪರವಾಗಿಲ್ಲ. ಬುಧ ಶಾಂತಿ ಹೋಮ ವಿಶೇಷವಾದಂತಹ ಮಹಾಪ್ರತ್ಯಂಗಿರ ಯಾಗ ಎಲ್ಲ ಮಾಡ್ತಾ ಇದ್ದೀವಿ ನಾವು.
ಈ ಒಂದು 4ನೇ ತಾರೀಕು ಅಮಾವಾಸ್ಯೆ ದಿವಸ. ಹಾಗೂ ವಿಶೇಷ ಪಂಚೋಪರತ್ನಗಳ ಬ್ರಾಸ್ಲೆಟು ಕೊಡ್ತಾ ಇದ್ದೀವಿ. ವಿಡಿಯೋ ಎಂಡ್ ಅದೆಲ್ಲ ಹೇಳ್ತೀನಿ, ಎಂಡ್ ತನಕ ವಿಡಿಯೋ ನೋಡಿ, ಒಳ್ಳೆಯದಾಗಲಿ. 4ನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ ನೋಡಿ, ಶುಕ್ರ ನೀಚ ಸ್ಥಿತಿಗೆ ಹೋಗ್ತಾ ಇದ್ದಾನೆ ಮಾಸಾಂತ್ಯಕ್ಕೆ. ಆಗಸ್ಟ್ ತಿಂಗಳ ಮಾಸಾಂತ್ಯಕ್ಕೆ ಶುಕ್ರ ನೀಚ ಸ್ಥಿತಿಗೆ ಹೋಗ್ಬಿಡ್ತಾನೆ. ಶುಕ್ರ ನೀಚ ಸ್ಥಿತಿಗೆ ಹೋದ ಅಂದ್ರೆ ಶುಕ್ರ ಯಾರು ಗೊತ್ತಾ ನಿಮಗೆ? ಕರ್ಮಾಧಿಪತಿ, 10ನೇ ಮನೆ ಅಧಿಪತಿ. ಅವನು 9ನೇ ಮನೆಯಲ್ಲಿ ನೀಚ ಸ್ಥಿತಿಗೆ ಹೋಗ್ತಾನೆ ಅಂತಂದರೆ ಬಹಳ ಸಮಸ್ಯೆ ಆಗುವಂಥದ್ದು ಏನಂದರೆ ಜಾಬ್. ಮೋಸ್ಟ್ ಪ್ರಾಬಬ್ಲಿ ಮಕರ ರಾಶಿಯವರು ಆಗಸ್ಟ್ ಇದು ನಿಮ್ಮೇನೋ ಈ ನಮ್ಮ ಸ್ವತಂತ್ರ ದಿನಾಚರಣೆ ಎಲ್ಲ ಮುಗಿದ ತಕ್ಷಣ ಹಂಗೆ ಜಾಬ್ ರಿಸೈನ್ ಮಾಡಿದ್ರು ಹೇಳೋಕ್ಕಾಗಲ್ಲ. ಅಥವಾ ಅದಾದಮೇಲೆ ಒಂದು ಏನೋ ನಮ್ಮ ಸ್ವತಂತ್ರ ದಿನಾಚರಣೆ ಆಗಿ ಒಂದು ವಾರಕ್ಕೆ ನಿಮಗೆ ಒಂದಿಷ್ಟು ನೋಟಿಸ್ಗಳು ಬಂದು ಕೆಲಸ ಬಿಡು ಅಂತಂದ್ರೂ, ಅಥವಾ 1 ತಿಂಗಳೊಳಗಡೆ ಕೆಲಸ ಬಿಡು, ಈ ಥರದ್ದೆಲ್ಲ ಆಗೋ ಸಾಧ್ಯತೆ ಜಾಸ್ತಿ ಇದ್ದಾವೆ. ಅಥವಾ ದುಡ್ಡಿನ ವಿಚಾರದಲ್ಲಿ ಏನೋ ಒಂದು ಎಡವಟ್ಟಾಗಿ ನಿಮ್ಮ ಕೆಲಸದ ಕೂತು ಬರಬಹುದು. ಅಥವಾ ನೀವು ಕೈ ಹಾಕದಂತಹ ಕೆಲಸ ಸಕ್ಸಸ್ ಮಾಡಿಕೊಳ್ಳಕ್ಕಾಗದೆ, ಅಂದರೆ ಜಾಬಲ್ಲಿ ನಿಮ್ಗೆ ಏನೋ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ, ಟಾರ್ಗೆಟ್ ಫುಲ್ಫಿಲ್ ಮಾಡಿದ್ರೆ ನೀನು ರಿಸೈನ್ ಮಾಡು ಅನ್ನೋ ಥರನೋ, ಡಿಮೋಟ್ ಮಾಡ್ತೀವಿ ಅಂತನೋ, ಒಂದು 2 ತಿಂಗಳು ಮನೇಲಿ ಕೂತ್ಕೊ ನೀನು ಅಂತನೋ, ಏನೋ ಒಂದಿಷ್ಟು ಸಮಸ್ಯೆಗಳಾಗತ್ತೆ ನೋಡಿ. ಆಮೇಲೆ ಇನ್ನೊಂದು ಹೇಳ್ತೇನೆ, ಶುಕ್ರ ನೀಚ, ಶುಕ್ರ ಸ್ತ್ರೀಕಾರಕ ಆದ್ರಿಂದ ಸ್ತ್ರೀಯರ ಸಂಬಂಧಿತವಾದಂಥ ಸಮಸ್ಯೆಗಳು, ಆರೋಪಗಳು ಬರೋ ಸಾಧ್ಯತೆ ಇದೆ. ಸ್ತ್ರೀಯಿಂದ ದೂರ ಇದ್ದರೆ, ನೀವು ಮಕರ ರಾಶಿ ಸ್ತ್ರೀಯರಾಗಲಿ ಸ್ತ್ರೀಯರಿಂದ ದೂರ ಇರಿ, ಮಕರ ರಾಶಿ ಪುರುಷರಾಗಲಿ ಸ್ತ್ರೀಯಿಂದ ದೂರ ಇರಬೇಕು. ಸ್ವಲ್ಪ ಸಮಸ್ಯೆ ಅಂದರೆ ಆಗಸ್ಟ್ ತಿಂಗಳ ಅಂದರೆ ಎಂಡಲ್ಲಿ ಹೆಂಗೆ ಗೊತ್ತಾ, ಎಲ್ಲ ಹೆಲ್ಪ್ ಮಾಡ್ತೀವಿ ಅಂತ ಹೋದಾಗ ಸಮಸ್ಯೆ ಆಗುವ ಸಾಧ್ಯತೆಗಳಿರುತ್ತೆ, ಅಪವಾದಗಳೆಲ್ಲ. ದುಡ್ಡಿನ ವಿಚಾರದಲ್ಲಿ, ಸ್ತ್ರೀಯರ ವಿಚಾರದಲ್ಲೆಲ್ಲ ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಇದು. ಆಮೇಲೆ ಶುಕ್ರ ನೀಚ ಅಂದ ತಕ್ಷಣ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಪಂಚಮಾಧಿಪತಿ ಬೇರೆ. ನಾಗಲಿ ಹೇಳ್ದಂಗೆ ಮಕ್ಕಳು, ಅದರಲ್ಲೂ ವಿಶೇಷವಾಗಿ ಮಗಳು ಇದ್ದರೆ ಸ್ವಲ್ಪ ಮಗಳಿನ ವಿಚಾರದಲ್ಲಿ ದುಃಖ ಪ್ರಾಪ್ತಿ ಇರುತ್ತೆ ಕೊನೆಯ ಭಾಗದಲ್ಲಿ. ಟೆನ್ಷನ್, ಮಗಳದೇ ದೊಡ್ಡ ಟೆನ್ಷನ್ ಅಂತ. ಶುಕ್ರ ಸುಖ ದಾಂಪತ್ಯ ಜೀವನಕಾರಕ. ಸೊ ಅದರಿಂದ ದಾಂಪತ್ಯದಲ್ಲೂ ಸಮಸ್ಯೆಗಳಾಗುವಂಥದ್ದು. ಈ ಗಂಡಸರಲ್ಲಿ ಸ್ಪರ್ಮ್ ಕೌಂಟ್ಸ್ ಕಡಿಮೆ ಆಗ್ತಕ್ಕಂಥದ್ದು, ಹೆಂಗಸರಲ್ಲಿ ಎಗ್ ಪ್ರಾಬ್ಲಮ್ ಇತ್ಯಾದಿಗಳು, ದಾಂಪತ್ಯ ಇರೋದಿಲ್ಲ, ಸ್ವಲ್ಪ ಈ ಲೈಂಗಿಕ ಸಮಸ್ಯೆಗಳೆಲ್ಲ ಹೇಳೋದೆಲ್ಲ ಶುಕ್ರನಿಂದ ಬರ್ತಕ್ಕಂಥ. ಶುಕ್ರ ನೀಚ ಅಂದಾಗ ಅದೆಲ್ಲ ಬಂದ್ಬಿಡುತ್ತೆ, ಒಂದರಿಂದ ಒಂದು ಇಂಟರ್ಲಿಂಕ್ ಆಗಿ ಬಂದ್ಬಿಡುತ್ತೆ. ಸೊ ಅದರಿಂದ ಶುಕ್ರನ ಆರಾಧನೆ ಚೆನ್ನಾಗಿ ಮಾಡ್ಕೊಳ್ಳಿ. ಶುಕ್ರ ಅಷ್ಟೋತ್ತರ ಪಠನೆ ಮಾಡಿ, ಲಕ್ಷ್ಮೀ ಅಷ್ಟೋತ್ತರ ಪಠನೆ ಮಾಡ್ಕೊಳ್ಳಿ, ದುರ್ಗಾ ಅಷ್ಟೋತ್ತರ ಪಠನೆ ಮಾಡ್ಕೊಳ್ಳಿ. ಅಮ್ಮನವ್ರ ದೇವಸ್ಥಾನ ಎಲ್ಲರೂ ಇದ್ದರೆ ಶುಕ್ರವಾರ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸಿ. ಇಲ್ಲ ಅಂದರೆ ಇದೆಲ್ಲದಕ್ಕೂ ವಿಶೇಷ ಪರಿಹಾರ ಒಂದು ಸಿಂಗಲಾಗಿ ನಾವೇ ಮಾಡ್ತಾ ಇದ್ದೀವಿ. ವಿಶೇಷವಾದಂಥ ಪ್ರಸಾದವನ್ನು ಕಳಿಸ್ಕೊಡ್ತಾ ಇದ್ದೀವಿ. ಈಗ ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಆಗಸ್ಟ್ 4ನೇ ತಾರೀಕು ಭೀಮನ ಅಮಾವಾಸ್ಯೆ, ವರ್ಷಕ್ಕೊಂದೇ ಸಲ ಬರ್ತಕ್ಕಂಥದ್ದು, ಅತ್ಯಂತ ಪವರ್ಫುಲ್ ಆಗಿರತಕ್ಕಂಥ ಅಮಾವಾಸ್ಯೆ. ಸೊ ಅವತ್ತಿನ ದಿವಸ ನಿಮಗೋಸ್ಕರ ಒಂದು ವಿಶೇಷ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಭೀಮನ ಅಮಾವಾಸ್ಯೆ ದಿವಸದ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಅವತ್ತಿನ ದಿವಸ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಕಾಲದ ನಂತರ ನಮ್ಮ ಯಾಗಶಾಲೆ ವಿಶೇಷವಾಗಿ ಮಹಾಪ್ರತ್ಯಂಗಿರ ಹೋಮ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ. ನಿಮ್ಮ ಎಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಎಲ್ಲ ಪರಿಹಾರವಾಗಬೇಕು ಅನ್ನುವಂತಹ ಒಂದು ಉದ್ದೇಶ ಅದರಲ್ಲಿದೆ, ಆಯ್ತಲ್ವಾ? ಸೊ ಆದ್ದರಿಂದ ಅದಕ್ಕೆ ಪೂರಕವಾದಂತಹ ಒಂದು ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನು ಸಹ ಕೊಡ್ತಾ ಇದೆ. ಇದರಲ್ಲಿ 5 ವಿಧದ ವಿಶೇಷವಾದ ರತ್ನಗಳಿದ್ದಾವೆ, ಉಪರತ್ನಗಳು. ಅದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು ಆ ಹೋಮಗಳಲ್ಲಿ. ಈ ರತ್ನಗಳೇನು, ಹೋಮಗಳು ಯಾವುದು, ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಈಗ ಬಹಳ ಮುಖ್ಯವಾಗಿ ಮಹಾಪ್ರತ್ಯಂಗಿರ ಹೋಮ ಮೊದಲನೇದಾಗಿ ಮಾಡ್ತಾ ಇದ್ದೇವೆ. ಎರಡನೇದಾಗಿ ಅದ್ರಲ್ಲಿ ಮಾಡ್ತಾ ಇರ್ತಕ್ಕಂಥ ನಾವು ಅಘೋರಾಸ್ತ್ರ ಹೋಮ. ಅಘೋರಾಗೆ ನಮಸ್ತುಭ್ಯಂ ಘೋರಾಘೋರ ಧರಾಗೆ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಗೆ ನಮೋ ನಮಃ. ಎಲ್ಲ ರೀತಿಯಾದಂತಹ ದುಷ್ಟಶಕ್ತಿಗಳ ಸಂಹಾರ. ಅದರಲ್ಲೂ ವಿಶೇಷವಾಗಿ ಈ ಮಾಟಮಂತ್ರಾದಿಗಳು ಮಾಡಿಬಿಟ್ಟಿದ್ದಾರೆ ಅಂತಲೋ, ಅಥವಾ ತೀರಾ ಆರೋಗ್ಯ ಬಾಧೆಗಳು ಬಂದ್ಬಿಟ್ಟಿದೆ, ತುಂಬ ಹುಷಾರಿಲ್ಲ, ಏನು ಔಷಧಿ ಮಾಡಿದ್ರು ಕೆಲಸ ಮಾಡ್ತಾ ಇಲ್ಲ ಅಂದಾಗೆಲ್ಲ ನಿಮ್ಮ ಕೈ ಹಿಡಿತಕ್ಕಂಥದ್ದು ಅಘೋರಾಸ್ತ್ರ. ಸೊ ಅದರಿಂದ ಅಸ್ತ್ರ ಮಂತ್ರದಿಂದಲೂ ಸಹ ಈ ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನು ನಿಮಗೆ ಅಭಿಮಂತ್ರಣೆ ಮಾಡ್ತಾ ಇದೆ. ಇದರಲ್ಲಿ 5 ವಿಧದ ವಿಶೇಷವಾದಂತಹ ರತ್ನಗಳಿರುತ್ತೆ, ನೆನಪಿಟ್ಕೊಳ್ಳಿ. ನಿಮ್ಮ ಧಾರಣೆ ಮಾಡ್ಕೊಳ್ಳೋಕೆ ನೀವು ಎಡಗೈನಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಅಥವಾ ನೀವು ಬಲಗೈಯಲ್ಲಿ ಬೇಕಾದ್ರೂ ಧಾರಣೆ ಮಾಡ್ಕೊಳ್ಬಹುದು. ಏನು ತೊಂದರೆ. ನಿಮ್ಮ ಆಹಾರ ಪದ್ಧತಿಗಳು, ನಾನು ನಾನ್ ವೆಜ್ ತಿಂದ್ಬಿಡ್ತೀನಿ ಗುರುಗಳೇ, ಅವೆಲ್ಲ ಏನೂ ತೊಂದರೆ ಇಲ್ಲ. ನಿಮ್ಮ ಆಹಾರ ಪದ್ಧತಿಗಳಿಗೆ ಇದಕ್ಕೆ ಸಂಬಂಧ ಇಲ್ಲ, ಅಥವಾ ಹೆಂಗಸರ ಒಂದು ಏನು ಮಾಸಿಕ ಋತುಚಕ್ರಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ನಾವು ಇದನ್ನ ವಿಶೇಷವಾಗಿ ಎನರ್ಜೈಸ್ ಮಾಡಿ ಕೊಡ್ತೇವೆ. ಧಾರಣೆ ಮಾಡಿಕೊಂಡ್ರೆ ಸಾಕು, ತುಂಬ ಪವರ್ಫುಲ್ ಆಗಿರ್ತದೆ. ಇದು 2ನೇ ಹೋಮ ಆಯಿತು. ಇನ್ನು 3ನೇ ಹೋಮ ನಾವು ಮಾಡ್ತಾ ಇರ್ತಕ್ಕಂಥದ್ದು ತಾಪಸಮನ್ಯು ಹೋಮ ಅಂತ. ಎಲ್ಲ ರೀತಿಯ ಒಂದು ಸಮಸ್ಯೆಗಳನ್ನು ನಿಮ್ಮನ್ನು ಹೊರಗೆ ತರಲಿಕ್ಕೆ ತಾಪಸಮನ್ಯು ಹೋಮ ಬಹಳ ವಿಶೇಷ. ಕೋರ್ಟು ಕಚೇರಿ ಸಮಸ್ಯೆ ಇರಬಹುದು, ತುಂಬ ಸಾಲದ ಸಮಸ್ಯೆ ಇರಬಹುದು, ಅಥವಾ ಆರೋಗ್ಯ ಬಾಧೆ ಇರಬಹುದು, ಅಥವಾ ವ್ಯಾಪಾರ ನಷ್ಟಗಳಿರಬಹುದು, ತುಂಬ ಸಮಸ್ಯೆಯಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದೀವಿ, ಇದರಿಂದ ಹೊರಬರಕ್ಕೆ ಆಗ್ತಾ ಇಲ್ಲ ಅಂತಾಗ
ತಾಪಸಮನ್ಯು ಮಂತ್ರ. ಈ ತಾಪಸಮನ್ಯು ಮಂತ್ರದಿಂದ ನೀವು ಜಪತರ್ಪಣಾದಿ ಹೋಮಗಳನ್ನು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಕಾಣ್ತೇವೆ ಹೊರಗಡೆ. ಅದೇ ವಿಶೇಷವಾದ ತಾಪಸಮನ್ಯು ಮಂತ್ರ ಹೋಮವನ್ನ ನಾವು ನಮ್ಮ ಯಾಗಶಾಲೆಯಲ್ಲಿ ಭೀಮನ ಅಮಾವಾಸ್ಯೆಯ ದಿವಸ ಮಾಡಿ ಈ ವಿಶೇಷವಾದಂತಹ ಪಂಚೋಪರತ್ನಗಳ ಒಂದು ಅಭಿಮಂತ್ರಣೆಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೇ ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಸಹ ಮಾಡ್ತಾ ಇದ್ದೇವೆ. ಯಾವುದು ಈ ಪಂಚೋಪರತ್ನಗಳು ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಬೇಕು. ಆ ಪಂಚೋಪರತ್ನಗಳನ್ನು ಹೇಳ್ತೇನೆ ನಿಮಗೆ. ಮೊದಲನೆಯದಾಗಿ ವ್ಯಾಘ್ರನೇತ್ರ ರತ್ನ, ಒಂದೇ ಒಂದು ವ್ಯಾಘ್ರನೇತ್ರ ರತ್ನವನ್ನ ಇದರಲ್ಲಿ ನೀವು ಕಾಣಬಹುದು. ಇದರ ನಂತರ ನಾವು ಜ್ವಾಲಾಮುಖಿ ರತ್ನಗಳನ್ನು ಸೇರಿಸಿದ್ದೇವೆ. ಈ ಭೂಮಿ ಒಳಗಡೆಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಆಗುತ್ತಲ್ಲ, ಆ ಹೊರಗೆ ಬಂದಂತಹ ಜ್ವಾಲಾಮುಖಿ ಕಲ್ಲಾಗಿ ರತ್ನವಾಗಿ ಮಾರ್ಪಾಡಾಗತ್ತೆ. ಸೊ ಆ ಒಂದು ರತ್ನಗಳನ್ನು ನಾವು ಜ್ವಾಲಾಮುಖಿ ರತ್ನಗಳು ಅಂತ ಕರಿತೀವಿ. ಈ ವ್ಯಾಘ್ರನೇತ್ರ ರತ್ನ ಎಲ್ಲ ದೃಷ್ಟಿ ದೋಷಗಳನ್ನು ಪರಿಹಾರ ಮಾಡಿದ್ರೆ, ಜ್ವಾಲಾಮುಖಿ ರತ್ನ ಎಂಥ ಪವರ್ಫುಲ್ ಮಾಟಮಂತ್ರ ಇದ್ರೂ ಆ ಸಮಸ್ಯೆಯನ್ನು ಅಲ್ಲೇ ಪರಿಹಾರ ಮಾಡಿ ಹಾಕ್ಬಿಡುತ್ತೆ. ಸೊ ಅದರಿಂದ ಮಹಾಪ್ರತ್ಯಂಗಿರ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳ ಅಭಿಮಂತ್ರಣೆ ಅಂತಂದ್ರೆ ಅದ್ರ ಪವರ್ ಡಿಫ್ರೆಂಟ್, ಅದು ಬಹಳ ವಿಶೇಷವಾದ ಶಕ್ತಿ. ಅದ್ರ ಜೊತೆಗೆ ನಾವು ಮುಂದೆ ಬರ್ತಕ್ಕಂಥದ್ದು ಚೈತನ್ಯ ರತ್ನಗಳು ಅಂತ. ಈ ನೀಲಿ ಬಣ್ಣದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಚೈತನ್ಯ ರತ್ನಗಳು ಅಂತ ಕರಿತೀವಿ. ಒಂದು ಅದ್ಭುತವಾದಂತಹ ಒಂದು ಜ್ಞಾನವನ್ನು ನಿಮಗೆ ಕೊಡುತ್ತೆ. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಎಲ್ಲಿ ತಪ್ಪು ಮಾಡ್ತಾ ಇಲ್ಲ, ಅಥವಾ ನಾನು ತಗೊಳ್ಳೋ ನಿರ್ಧಾರ ಸರಿನಾ, ಬಹಳಷ್ಟು ಒಂದು ಅವೇರ್ನೆಸ್ ಇಲ್ಲದೇ ನೀವು ಬಹಳ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ನಿಮ್ಮ ಶಕ್ತಿಯೇ ನಿಮಗೆ ಗೊತ್ತಿರೋದಿಲ್ಲ. ಹನುಮಂತ ದೇವರಿಗೂ ಅದೇ ಆಗಿತ್ತಂತ, ಅವರ ಶಕ್ತಿ ಅವ್ರಿಗೆ ಗೊತ್ತಿರಲಿಲ್ಲವಂತೆ. ಸೊ ಹಾಗೆ ಈ ಒಂದು ನಿಮ್ಮಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಒಂದು ಜ್ಞಾನವನ್ನು ಕೊಡಬೇಕು ಅಂತಂದಾಗ ಈ ವಿಶೇಷವಾದಂತಹ ಚೈತನ್ಯ ರತ್ನಗಳೇನಿದೆ ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದು ಮೂರನೆಯ ಪ್ರಧಾನವಾದ ಉಪರತ್ನ, ಪಂಚವರತ್ನಗಳಲ್ಲಿ ಮೂರನೇ ಪ್ರಧಾನವಾದ ಉಪರತ್ನ. ಇನ್ನು ನಾಲ್ಕನೆಯ ಪ್ರಧಾನವಾದಂತಹ ಉಪರತ್ನ ಯಾವುದಪ್ಪ ಅಂದ್ರೆ, ನಾಲ್ಕನೆಯ ಪ್ರಧಾನವಾದಂಥ ರತ್ನ ವಿರೋಪ್ಯ ರತ್ನ ಅಂತ. ಇದೊಂಥರ ನಿಮಗೆ ಆಂಗ್ಲ ಭಾಷೆ ಹೇಳ್ಬೇಕಾದ್ರೆ ಹೀಲಿಂಗ್ ಪ್ರಾಸೆಸ್. ಅಂದರೆ ಈ ವ್ಯಾಘ್ರನೇತ್ರ ರತ್ನ ಇರಬಹುದು, ಜ್ವಾಲಾಮುಖಿ ರತ್ನ ಇರಬಹುದು, ನೆಗೆಟಿವ್ ಎನರ್ಜೀಸ್ ತೆಗೆದ್ರೂ ಸಹ ಸ್ವಲ್ಪ ಹೀಲ್ ಆಗಬೇಕಾಗತ್ತೆ ಬಾಡಿ, ಅಂದರೆ ಗುಣಮುಖರಾಗಬೇಕಾಗತ್ತೆ. ನೀವು ಮತ್ತೆ ಪುನಃ ಶಕ್ತಿ ಸಾಮರ್ಥ್ಯವನ್ನು ತುಂಬಿಕೊಂಡು ನೀವು ಗುಣಮುಖ ಹೀಲಿಂಗ್ ಆಗಬೇಕು ನಿಮಗೆ. ಸೊ ನೀವು ಯಾವುದೇ ರೀತಿ ಆರಾ ಕ್ಲೆನ್ಸಿಂಗ್ ಇತ್ಯಾದಿ ಬೇರೆ ಬೇರೆ ನಿಮ್ಗೆ ಹೇಳ್ಬೇಕಾದ್ರೆ ಹೀಲಿಂಗ್ ಪ್ರಾಸೆಸ್ ಅಂತ ಹೇಳ್ತಾರೆ, ನಿಮ್ಮನ್ನ ಸರಿ ಮಾಡ್ತಕ್ಕಂಥದ್ದು. ಆ ಒಂದು ಕೆಲಸವನ್ನ ವಿರೋಪ್ಯ ರತ್ನ ಖಂಡಿತವಾಗಿ ಮಾಡ್ತದೆ, ಆಯ್ತಲ್ವಾ. ಇನ್ನು ಐದನೇ ಪ್ರಧಾನವಾದಂತಹ ರತ್ನ ಇದರಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ, ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್, ಆ ಸೆಲ್ಫ್ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡ್ತಕ್ಕಂತಹ ಪ್ರೌಢಿ ರತ್ನ. ಪ್ರೌಢಿ ರತ್ನವೂ ಸಹ ಇದರೊಳಗಡೆ ನಿಮಗೆ ನಾವು ಸೇರಿಸಿದ್ವಿ, ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡಲಿಕ್ಕೆ. ಸೊ ಎಲ್ಲ ನೆಗೆಟಿವಿಟಿ ಹೋಗಬೇಕು, ಮಾಟಮಂತ್ರಗಳ ದೃಷ್ಟಿದೋಷಗಳು ಹೋಗಬೇಕು, ಮಾಟಮಂತ್ರಗಳು ಯಾವುದು ತಾಗದಂಗೆ ಒಂದು ರಕ್ಷಾ ಕವಚ ಸಿಗಬೇಕು, ಹಾಗೂ ಆಗಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಹೀಲಿಂಗ್ ಆಗಬೇಕು, ಹಾಗೂ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗಬೇಕು. ಎಲ್ಲ ರೀತಿಯ ಪಂಚೋಪರತ್ನಗಳ ಒಂದು ಸಮ್ಮಿಶ್ರಣವನ್ನು ಮಾಡಿ 5 ವಿಧ ರತ್ನಗಳ ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನು ಸಿದ್ಧಪಡಿಸಿದ್ದೇವೆ. ಈ ಬ್ರಾಸ್ಲೆಟ್ ಅನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಎಡಗೈಗಾರು ಹಾಕೊಳ್ಳಿ, ಬಲಗೈಗಾರು ಹಾಕೊಳ್ಳಿ, ತೊಂದರೆ ಇಲ್ಲ. ನಿಮ್ಮ ಆಹಾರ ಪದ್ಧತಿಗಳಿಗಾಗಲಿ ನಿಮ್ಮ ಬೇರೆ ಯಾವುದಕ್ಕೂ ಇದು ಸಮಸ್ಯೆಯನ್ನು ಕೊಡೋದಿಲ್ಲ. ಕೈಯಲ್ಲಿ ಇದನ್ನು ಧಾರಣೆ ಮಾಡ್ಕೊಂಡ್ರಾಯ್ತು. ಯಾವ ಯಾವ ಕಾರಣಕ್ಕೆ ಅನ್ನುವಂಥದ್ದು, ಯಾಕೆಂದ್ರೆ ಉದ್ಯೋಗ ಸಮಸ್ಯೆ ಆಗ್ತದೆ ಅಥವಾ ಎಲ್ಲೋ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ನಿಮಗೆ ಎದುರುತ್ತರ ಕೊಡೋಕ್ಕಾಗ್ತಾರೆ, ನಿಮಗೆ ಈ ಮಾತಾಡೋಕ್ಕಾಗ್ತಿಲ್ಲ, ಎಲ್ಲ ನೀವು ಸಪ್ರೆಸ್ ಮಾಡಿಬಿಟ್ಟಿದ್ದಾರೆ, ಒತ್ತುಬಿಟ್ಟಿದ್ದಾರೆ, ನಿಮಗೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಾ, ಆವಾಗಲೂ ಸಹ ನಿಮಗೆ ತುಂಬ ಬೂಸ್ಟಪ್ ಮಾಡುತ್ತೆ ನಿಮಗೆ ಮೆಂಟಲಿ, ಗೊತ್ತಲ್ವಾ. ಅದ್ರ ಜೊತೆಗೆ ನಿಮ್ಮನ್ನ ಒತ್ತಡಕ್ಕೆ ಸಿಲುಕಿದಾಗೆ, ತುಂಬ ಕೆಲಸಗಳ ಒತ್ತಡ ಮತ್ತೊಂದು ಎಲ್ಲ ಒತ್ತಡದಲ್ಲಿ ಸಿಲುಕಿಸಿದಾಗೂ ಸಹ ನೀವು ಒಂದು ಅದನ್ನೆಲ್ಲ ನಿಭಾಯಿಸುವಂತಹ ಶಕ್ತಿ ಬೇಕಲ್ಲ, ಅದನ್ನು ಸಹ ಕೊಡ್ತದೆ. ಸೊ ಅದರಿಂದ ಇಂಥ ಒಂದು ವಿಶೇಷವಾದಂತಹ ಪಂಚೋಪರತ್ನಗಳು ಆರೋಗ್ಯ ಬಾಧೆಗಳಿದ್ರೂ ಸಹ ನಿಮಗೆ ನೀವು ತೆಗೆದುಕೊಳ್ಳುವ ಔಷಧೋಪಚಾರಗಳಿಗೆ ಒಂದು ಮಾನಸಿಕವಾಗಿ ದೈಹಿಕವಾಗಿ ಶರೀರ ಒಗ್ಗೂಡಬೇಕು, ಒಪ್ಪಿಕೊಳ್ಳಬೇಕು, ಚೆನ್ನಾಗಿ ಔಷಧಿಗಳಿಗೆ ಕೆಲಸ ಮಾಡಬೇಕು. ಸೊ ಮನಸ್ಸು ತುಂಬ ಚೆನ್ನಾಗಿರಬೇಕು. ಸೊ ಎಲ್ಲ ರೀತಿಯ ನೆಗೆಟಿವಿಟೀಸ್ನ ಕ್ಲಿಯರ್ ಮಾಡ್ತಕ್ಕಂಥ ಈ ವಿಶೇಷವಾದ ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನ ಈ ಒಂದು ಹೋಮಗಳು ಯಾವ್ಯಾವ ಹೋಮ, ಮಹಾಪ್ರತ್ಯಂಗಿರ ಹೋಮ, ಅಘೋರಾಸ್ತ್ರ ಹೋಮ, ತಾಪಸಮನ್ಯು ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಇದನ್ನೆಲ್ಲವೂ ಸಹ ಭೀಮನ ಅಮಾವಾಸ್ಯೆ ಆಗಸ್ಟ್ 4ನೇ ತಾರೀಕು ಮಾಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರುಗಳ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ
ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ 4ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡಲಿದ್ದೇನೆ. ಎಲ್ಲರ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಸಹ ಬುಡದಿನ ತುದಿವರೆಗೆ ಎಲ್ಲಾ ಹೋಮಗಳನ್ನು ಲೈವಲ್ಲಿ ನೀವು ಹೋಮಗಳನ್ನು ನೋಡ್ತೀರಾ. ಹಾಗೂ ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಆದಷ್ಟು ಬೇಗ ಕಳಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.